ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋ ಮೂಲಕ ವಾರಾಹಿ ತಾಯಿಯ ಈ ಒಂದು ಅತ್ಯಂತ ಶಕ್ತಿಶಾಲಿ ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿರುವಂಥ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ಮಾಟ ಮಂತ್ರದ ಸಮಸ್ಯೆಗಳಾಗಿರಬಹುದು, ಎಲ್ಲವೂ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರವನ್ನು ನಾವು ಎಷ್ಟು ಬಾರಿ ಹೇಳ್ಕೋಬೇಕಾಗುತ್ತೆ, ಹಾಗೆ ಯಾವ ಸಮಯದಲ್ಲಿ ಹೇಳ್ಕೊಬೇಕಾಗುತ್ತೆ, ಅದು ಬಿಟ್ಟರೆ ಈ ಒಂದು ಮಂತ್ರಕ್ಕೆ ಇರುವಂಥ ನಿಯಮ ಏನು ಅನ್ನೋದನ್ನು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳಲ್ಲಿ ತುಂಬಾ ಅತ್ಯಂತ ಶಕ್ತಿಶಾಲಿ ಮಂತ್ರ ಅಂದರೆ ಮೂಲ ಮಂತ್ರ ಅಂತಲೇ ಹೇಳ್ಬೋದು. ಇನ್ನು ತಾಯಿಗೆ ಮಂಗಳವಾರ, ಗುರುವಾರ, ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ, ಪಂಚಮಿ, ಅಷ್ಟಮಿ ಎಂದು ತುಂಬಾ ಒಳ್ಳೆಯ ದಿನಗಳಾಗಿರೋದ್ರಿಂದ ಆ ಒಂದು ದಿನಗಳಲ್ಲೂ ಕೂಡ ನೀವು ಈ ಒಂದು ವಾರಾಹಿ ತಾಯಿಯ ಪೂಜೆ ಏನಾದರೂ ಆಗಿರ್ಬೋದು ಅಥವಾ ಒಂದು ಮಂತ್ರಗಳನ್ನು ಪಠಿಸೋದಾಗಿರ್ಬೋದು, ನೀವು ಶುರು ಮಾಡ್ಬೋದಾಗಿರುತ್ತೆ. ಇನ್ನು ನಾನ್ ವೆಜ್ಜನ್ನು ತಿಂದು ನಾವು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸಬಾರ್ದು, ಅಥವಾ ಹೆಣ್ಮಕ್ಳಾಗಿದ್ದರೆ ಮುಟ್ಟಾದಂಥ ಸಮಯದಲ್ಲಿ ನೀವು ಸ್ಕಿಪ್ ಮಾಡಿ ನಂತರ ನೀವು ಈ ಒಂದು ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸೋದಕ್ಕೂ ಮುಂಚೆ ನಾವು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಪಠಿಸ್ಬೇಕಾಗುತ್ತೆ. ಆಗ ಮಾತ್ರ ನಾವು ಏನನ್ನೇ ವಿಷಯನ ಕೇಳಿಕೊಂಡ್ರೂ ಕೂಡ ಅದು ಪೂರ್ಣ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ನಾವು ಏನಾದರೂ ಕೇಳ್ಕೊಬೇಕು ಅನ್ನೋದಾದರೆ ಪಾಸಿಟಿವ್ ಆಗಿ, ಅಂದರೆ ಈಗಾಗಲೇ ಫ್ಯೂಚರ್ನಲ್ಲಿ ಇದು ನಡೆದಿದೆ ಅನ್ನೋ ರೀತಿಯಲ್ಲಿ ನೀವು ಕೇಳ್ಕೊಬೇಕಾಗುತ್ತೆ. ಆ ರೀತಿ ಕೇಳ್ಕೊಂಡಾಗಲೇ ನಮಗೆ ಯಾವುದೇ ಒಂದು ಕೆಲಸಗಳಾದರೂ ಕೂಡ ನಮಗೆ ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು, ಅದರಲ್ಲಿ ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು. ಈಗಾಗಲೇ ಫ್ಯೂಚರಲ್ಲಿ ನಮಗೆ ನಡೆದಾಗ ನಾವು ಹೇಗೆ ಖುಷಿಯಾಗಿರ್ತೀವಿ ಆ ರೀತಿಯಾಗಿ ನೀವು ಕೇಳ್ಕೊಬೇಕಾಗುತ್ತೆ. ಇನ್ನು ಆ ಮಂತ್ರ ಬಂದು ಹೀಗಿರುತ್ತೆ: ಓಂ ಶ್ರೀಂ ಶ್ರೀಯೈ ನಮಃ, 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 ಓಂ ಶ್ರೀಂ ಶ್ರೀಯೈ ನಮಃ. ಈ ರೀತಿಯಾಗಿ ನೀವು 108 ಬಾರಿ ಈ ಒಂದು ಮಂತ್ರವನ್ನು ಪಠಿಸ್ಬೇಕಾಗುತ್ತೆ. ಅದು ಕೂಡ ನೀವು ಮಲಗೋ ಒಂದು ಟೈಮಲ್ಲಿ ಪಠಿಸಿ ಅಂತಲೇ ಹೇಳ್ತೀನಿ. ಅಥವಾ ನಿಮಗೆ ಮಲಗೋ ಟೈಮಲ್ಲಿ ಪಠಿಸೋದಕ್ಕೆ ಇಷ್ಟ ಇಲ್ಲ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸ್ಬೋದು, ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದಾಗಲಾದರೂ ನೀವು ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಈ ರೀತಿಯಾಗಿ ಪಠಿಸ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಇದ್ದರೂ ಕೂಡ ಎಲ್ಲ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ನಾನು ಹೇಗೆ ಹೇಳಿದೆ, ಪಾಸಿಟಿವ್ ಆಗಿ ನೀವು ಫ್ಯೂಚರಲ್ಲಿ ಈಗಾಗಲೇ ನಮ್ಮ ಕಷ್ಟಗಳೆಲ್ಲ ಕಳೆದೋಗಿ ನಾವು ಖುಷಿಯಾಗಿದ್ದೀವಿ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ಕೊಂಡು ಅದೇ ರೀತಿ ನಿಮಗೆ ಈಗ ಖುಷಿ ಇದೆ ಅನ್ನೋ ರೀತಿಯಲ್ಲಿ ನೀವು ಎಕ್ಸ್ಪ್ರೆಷನ್ ಆಗಿರಲಿ ಅಥವಾ ಖುಷಿಯಾಗಿರಲಿ ಅನುಭವಿಸ್ತಿರೋ ರೀತಿಯಲ್ಲಿ ಪ್ರೆಸೆಂಟಾಗಿ ನೀವು ಅದನ್ನು ಅನುಭವಿಸ್ತಿದ್ದೀರ ಅನ್ನೋ ರೀತಿಯಲ್ಲಿ ನೀವು ಆ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಅದೇ ರೀತಿಯಲ್ಲಿ ನೀವು ನಡ್ಕೊಳ್ತಾನೆ ಇರಬೇಕಾಗುತ್ತೆ. ಆ ರೀತಿಯಾಗಿ ನಡ್ಕೊಳ್ತಾ ಬರೋದ್ರಿಂದ ಕೂಡ ನಮ್ಮ ಲೈಫಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬಾ ಅಟ್ರ್ಯಾಕ್ಟ್ ಮಾಡುತ್ತೆ. ಆಗ ನಮ್ಮ ಲೈಫಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಆಗ ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಬಂದರೂ ಕೂಡ ಅದರಲ್ಲಿ ನಮಗೆ ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ. ಇದೆಲ್ಲ ಮಾಡೋದಕ್ಕೂ ಮುಂಚೆ ನೀವು ಒಂದು ದಿನ ಒಂದು 5ರಿಂದ 10 ನಿಮಿಷನಾದರೂ ಅಥವಾ ಒಂದು 15ರಿಂದ 20 ನಿಮಿಷನಾದರೂ ಒಂದು ಕೂತ್ಕೊಂಡು ಪ್ರಶಾಂತವಾಗಿರೋ ಜಾಗದಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿ. ಇದರಿಂದ ನಮಗೆ ತುಂಬಾ ಒಳ್ಳೆಯ ಎನರ್ಜಿಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಎನರ್ಜಿಗಿಂತ ನಮ್ಮ ಮೈಂಡು ಫ್ರೆಶ್ ಆಗುತ್ತೆ, ಹಾಗೆ ಪೀಸ್ಫುಲ್ಲಾಗಿರುತ್ತೆ. ನಮ್ಮ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.